ನೋಡಿ 9 ಕ್ಷೇತ್ರ ಅರ್ಧದಷ್ಟು ಮತದಾರರು ಲಭ್ಯರಿಲ್ಲ ಅಂತೆ. ನೋಡಿ, ಜಿಪಿಎ ವ್ಯಾಪ್ತಿಯಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಗಣತಿ ನಮೂನೆಗಳ 50% ಡಿಜಿಟಲೀಕರಣ ಪೂರ್ಣಗೊಂಡಿದ್ದು 9 ವಿಧಾನಸಭೆ ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಮತದಾರರು ಲಭ್ಯವಾಗಿಲ್ವಂತೆ. ಈ ವಿಧಾನಸಭೆ ಕ್ಷೇತ್ರಗಳಲ್ಲೇ 2023ರ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನ ಆಗಿತ್ತು. ಬೊಮ್ಮನಹಳ್ಳಿ, ಬಿಟಿಎಂ ಲೇಔಟು, ವಿಜಯನಗರ, ರಾಜರಾಜೇಶ್ವರಿ ನಗರ, ಬಸವನಗುಡಿ, ಗೋವಿಂದರಾಜನಗರ, ಶಾಂತಿನಗರ, ದಾಸರಹಳ್ಳಿ, ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಂದಿನ ಮತದಾರರ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ಮತದಾರರು ಪತ್ತೆ ಆಗಿಲ್ಲ. ಮತದಾರರು ಸ್ಥಳದಲ್ಲಿ ಇರಲಿಲ್ಲ, ಶಾಶ್ವತವಾಗಿ ಸ್ಥಳ ಬದಲಾಯಿಸಿದ್ದಾರೆ, ಮರಣ ಹೊಂದಿದ್ದಾರೆ, ಮತದಾರರ ಹೆಸರು ಒಂದಕ್ಕಿಂತ ಹೆಚ್ಚಿನ ಕಡೆ ಇದೆ ಎಂಬ ವರ್ಗಗಳು ಸೇರಿದಂತೆ ಎಸ್ಡಿಡಿಒನಲ್ಲಿ ಈ ಮತದಾರರನ್ನ ವರ್ಗೀಕರಿಸಲಾಗಿದೆ. 4 ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೂನ್ 30ರಿಂದ ಇಎಫ್ ವಿತರಣೆ ಕಾರ್ಯ ಆರಂಭ ಆಗಿತ್ತು. 2026ರ ಜೂನ್ 16ರಂತೆ ಇಲ್ಲಿ ಮತದಾರರ ಸಂಖ್ಯೆ ಏನಿದೆ ಲಭ್ಯರೇ ಇಲ್ಲ 9 ಕ್ಷೇತ್ರಗಳಲ್ಲಿ ಅನ್ನೋದನ್ನ ಹೇಳಲಾಗ್ತಾ ಇದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನ ಆಗಿದ್ದಂತ ಸಿ.ವಿ. ರಾಮನ್ ನಗರ, ಬೊಮ್ಮನಹಳ್ಳಿ, ವಿಜಯನಗರ, ಬಿಟಿಎಂ ಲೇಔಟು, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲೇ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಎಸ್ಡಿಡಿಎಒ ವರ್ಗದಲ್ಲಿರುವ ಮತದಾರರು ಹೆಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2023ರ ವಿಧಾನಸಭೆಯಲ್ಲಿ ನಗರದ 28 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟಾರೆ 54.53% ಮತದಾನ ಆಗಿತ್ತು. 2018ಕ್ಕೆ ಹೋಲಿಸಿದರೆ 59% ಕಡಿಮೆ ಆಗಿತ್ತು. ಸೊ ಇಲ್ಲಿ ಕಡಿಮೆ ಆದ ಸಂಖ್ಯೆಯನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಮತದಾರರೇ ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಮರಣ ಹೊಂದಿದ್ದಾರೆ, ಕೆಲವರು ಪ್ಲೇಸಲ್ಲೇ ಇಲ್ಲ, ಕೆಲವ್ರದ್ದು ಎರಡೆರಡು ಕಡೆ ಇದೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ಮಾಡಲಾಗಿದೆ. ಈ ಥರದೊಂದು ಸಿಚುವೇಶನ್ ಸದ್ಯಕ್ಕೆ ಇದೆ ಅಂತ. ಸೊ ಗೊತ್ತಿಲ್ಲ ಇದನ್ನು ಹೇಗೆ ಇದು ಮಾಡ್ಕೊಳ್ತಾರೆ ಅಂತ. ಯಾಕಂದರೆ ಡಿಲೀಟ್ ಆಗಿಬಿಡುತ್ತೆ ಅನ್ನೋದೊಂದು ಭಯ ಬೇರೆ ಇದೆಯಲ್ಲ, ನಮ್ಮ ಹೆಸರೇ ಡಿಲೀಟ್ ಆಗಿಬಿಡುತ್ತೆ ಅಂತ. ಈಗ ಎರಡೆರಡು ಕಡೆ 3 ಕಡೆ ಎಲ್ಲ ಇರಂಗೇ ಇಲ್ಲ. ಸೊ ಹಾಗಾಗಿ ಈ ವರದಿ ಇದನ್ನು ಹೇಳ್ತಾ ಇದೆ.